ಆ ಕಡೆ ಹೆಣ್ಮಕ್ಳು ಹೋಗಕ್ಕೆ ಬರೋಕ್ಕಾಗಲ್ಲ. ಕುಡ್ದುಬಿಟ್ಟು ನಮ್ಮ ಯಜಮಾನ್ರು ಕೆಳಗಡೆ ಕಟ್ಟಿ ತೀರೋಗಿದ್ದಾರೆ. ಕೆಳಗೆ ಕುಡಿದ್ಬಿಟ್ಟು ಕೆಳಗಡೆ ಬಿದ್ದೋಗಿ ಬ್ಲಡ್ ಕ್ಲಾಟ್ ಆಗಿ 18 ಲಕ್ಷ ಸರ್, 18 ಲಕ್ಷ ಮಣಿಪಾಲ್ನಲ್ಲಿ ಪ್ರಾಣ ಹೆಣ್ಮಕ್ಳು ರೋಡಲ್ಲಿ ಹೋಗೋಕ್ಕೆ ಬರೋಕ್ಕಾಗಲ್ಲ ಸ್ವಾಮಿ. ಕುಡ್ದುಬಿಟ್ಟು ಏನೇನು ಕೆಟ್ಟ ಕೆಟ್ಟ ಮಾತೆಲ್ಲ ಮಾತಾಡ್ತಾರೆ. ಅದಕ್ಕೋಸ್ಕರ ಬಾರ್ಬೇಡ. ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಸ್ವಾಮಿ. ಇಲ್ಲಿ ಬಾರ್ ತುಂಬ ವರ್ಷದಿಂದ ಇದೆ. ಅದರಿಂದ ತುಂಬ ಮಕ್ಕಳು, ಟೀನೇಜ್ ಮಕ್ಕಳು, ವಯಸ್ಸಾದವರಿಂದ ಹೆಂಗಸರು, ಈವನ್ ಹೆಂಗಸರು ಆಲ್ಸೋ ಅದ್ರೊಳಗಡೆ ಹೋಗಿ ಬರ್ತಾ ಇದ್ದಾರೆ. ಆ ಕಡೆ ಓಡಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ. ಮತ್ತು ಬೆಳಗ್ಗೆ ಓಪನ್ ಮಾಡಿಬಿಡ್ತಾರೆ, ನೈಟು 1 ಗಂಟೆ 12 ಗಂಟೆ ಆ ಥರ ಎಲ್ಲ ಇದೆ. ಇದರಿಂದ ನಮ್ಮ ಡ್ಯಾಡಿ ಕೂಡ ತುಂಬ ಡ್ರಿಂಕ್ ಮಾಡೋರು. ಅವರು ಕುಡ್ದೇ ಮನೆಯಲ್ಲಿ ಆ ಥರ ನಮ್ಮ ಡ್ಯಾಡಿ ತೀರೋಗಿದ್ದ ರೀಸನ್ನೇ ಕುಡಿಯೋ ಒಂದು ಅಭ್ಯಾಸದಿಂದನೇ. ಅದು ತುಂಬ ನನಗೆ ಬೇಜಾರಾಯಿತು. ಆ ಥರ ಎಲ್ಲ ಹೌದು ಸ್ಕೂಲ್ ಇದೆ, ದೇವಸ್ಥಾನ ಇದೆ, ಕ್ಲಿನಿಕ್ ಇದೆ, ಹಾಸ್ಪಿಟಲ್ ಇದೆ. ಅಲ್ಲಿ ಎಲ್ಲ ತುಂಬ ಸಮಸ್ಯೆ ದಿನ ನಡೀತಾ ಇದೆ. ಅದು ಚಿಕ್ಕ ಮಕ್ಕಳು ಕೂಡ ಇವಾಗ 12 ಇಯರ್ಸ್ 13 ಇಯರ್ಸ್ ಮಕ್ಕಳು ಕೂಡ ಅದ್ರ ಒಳಗಡೆ ಹೋಗಿ ನುಗ್ಗಿ ಬರೋದು ಎಲ್ಲ ನಾನು ಕಣ್ಣಾರೆ ನೋಡ್ತಾ ಇದ್ದೀನಿ. ಇದು ತುಂಬ ಒಂದು ಪ್ರಾಬ್ಲಮ್ ಇದೆ. ಇಲ್ಲಿ ಬಾರೇ ಬೇಡ. ಈ ಬಾರ ಅಂತ ಇಲ್ಲ, ಈ ಪ್ರಪಂಚದಲ್ಲಿ ಕರ್ನಾಟಕ ಹಿಡಿದು ಇಂಡಿಯಾ ಹಿಡಿದು ಬಾರೇ ಇರಬಾರ್ದು ಅನ್ನೋದೇ ನನ್ನ ಪ್ರಕಾರದ ಒಂದು ಇದು. ನನಗೆ ತುಂಬ ಬೇಜಾರಾಗುತ್ತೆ. ಈ ಕುಡಿಯೋದು ಮಕ್ಕಳು 12 ಇಯರ್ಸ್ 13 ಇಯರ್ಸ್ ಎಲ್ಲ ಹೋಗಿ ಒಳಗೆ ಬರೋದು ನೋಡೋದ್ರೆ ನನಗೆ ತುಂಬ ಬೇಜಾರು ಅನ್ನಿಸುತ್ತೆ. ಇದು ತೆಗೆದ್ರೆ ಒಳ್ಳೆಯದೇ. ಇವನ್ ಎಲೆಕ್ಷನ್ ಟೈಮು ಸ್ವಲ್ಪ ಈ ಬಗ್ಗೆ ಏನಾದರೂ ಮಾತಾಡಿ, ನೀವು ಏನಾದರೂ ಪರಿಹಾರ ಸಮಸ್ಯೆ ಏನಾದರೂ ಆ್ಯಕ್ಷನ್ ತಗೊಂಡ್ರೆ ಇದಕ್ಕೆ ಒಂದು ಸಮಸ್ಯೆ ಬರಬೇಕು. ಇಲ್ಲಾಂದರೆ ತುಂಬ ರಿಸ್ಕ್ ಆಗುತ್ತೆ.